ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಸೊ ಬನ್ನಿ, ಇವತ್ತು ನಾನು ನಿಮಗೆ ಒಂದು ಸಮ್ಮರ್ಗೆ ಒಂದು ಪರ್ಫೆಕ್ಟ್ ಆದ ಒಂದು ರಿಫ್ರೆಶಿಂಗ್ ಡ್ರಿಂಕ್ ಮ್ಯಾಂಗೋ ಮಸ್ತಾನಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಈ ಮ್ಯಾಂಗೋ ಮಸ್ತಾನಿ ರಿಫ್ರೆಶಿಂಗ್ ಡ್ರಿಂಕ್ ಮನೇಲಿ ಹೇಗೆ ಮಾಡೋ ಅಂತ ನೋಡ್ಕೊಂಡು ಬಂದ್ಬಿಡೋಣ. ತುಂಬ ಸಿಂಪಲ್ ರೆಸಿಪಿ. ಈ ವಿಡಿಯೋನ ಎಂಟು ತನಕ ನೋಡಿ, ಎಲ್ಲ ಸ್ಟೆಪ್ಸ್ನು ಫಾಲೋ ಮಾಡ್ಕೊಳ್ಳಿ. ಸೊ ನೋಡಿ, ನಾವೊಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. 2-3 ಸಲ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡ್ಕೊಂಡಿದ್ದು ಆದಮೇಲೆ ಆ ಟಿಪ್ಪನ್ನ ಕಟ್ ಮಾಡಿಬಿಟ್ಟು ನಾನು ಆ ಮಾವಿನ ಹಣ್ಣು 2 ಹಾಫ್ಸ್ ಆಗಿ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಬೋಧ ಹಾಫ್ಸ್ನ ಕಟ್ ಮಾಡಿಕೊಂಡು ಇಲ್ಲಿ ನಾನು ಪಲ್ಪ್ನ ಕಲೆಕ್ಟ್ ಮಾಡ್ಕೊತೀನಿ. ಇದು ಫಸ್ಟ್ ಸ್ಟೆಪ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಇದೊಂದು ಪರ್ಫೆಕ್ಟ್ ಸಮ್ಮರ್ಗೆ ಒಂದು ಪರ್ಫೆಕ್ಟ್ ಹೆಲ್ತ್ ಡ್ರಿಂಕ್ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಹಾಗೆ ದೊಡ್ಡವರು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಾವು ಮಾವಿನ ಹಣ್ಣು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅದ್ರಲ್ಲಿ ಸಿಗುವಂಥ ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಆಗಲಿ ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಲಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಇದೊಂದು ಸೀಸನಲ್ ಫ್ರೂಟ್ ಆದೋಗಿಂದ ನಾವು ಅವಾಗವಾಗ ಇದನ್ನು ಏನಾದರೂ ಡಿಫ್ರೆಂಟ್ ರೆಸಿಪೀಸ್ ಮಾಡ್ಕೊಂಡು ತಿನ್ಬೋದು. ಸೊ ನೋಡಿ, ಇದನ್ನು ನಾನು ಪಲ್ಪ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನಾನು ಕೂಡ ನನ್ನ ಮನೇಲಿ ಟ್ರೈ ಮಾಡಿದೆ. ಹಾಗೆ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತೊಗೊತಾರೆ. ಸೊ ಸಮ್ಮರ್ಸ್ ಬಂದಾಗಂತೂ ನಮ್ಮ ಮನೇಲಿ ಖಂಡಿತವಾಗಿ ನಾವು ಮನೇಲಿ ರೆಸಿಪಿಯನ್ನು ಟ್ರೈ ಮಾಡ್ತೀವಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ಈ ರೆಸಿಪಿ ಅಂತ. ಸೊ ನೋಡಿ, ಇದನ್ನು ಪಲ್ಪ್ನ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ನೀಟಾಗಿ ನೀವು ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ಕಲೆಕ್ಟ್ ಮಾಡ್ಕೊಂಡಿದ್ದು ಆದಮೇಲೆ ಅದಕ್ಕೆ ನೀವು ಸ್ವಲ್ಪ ಬೇಕಾಗಿ ಇಂಗ್ರೀಡಿಯೆಂಟ್ಸ್ ಹಾಕೋಬೇಕಾಗತ್ತೆ. ಸೊ ಇದು ಮಾವಿನ ಹಣ್ಣು ನಿಮಗೆ ತುಂಬಾ ಸ್ವೀಟ್ ಆಗಿದೆ. ನೀವು ಯಾವುದೇ ಸ್ವೀಟ್ನೆಸ್ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನಿಮಗೆ ಹುಳಿಯ ಅಂಶ ಇದೆ ಅಂದರೆ ನೀವು ಬೇಕಾದ್ರೆ ಸಕ್ಕರೆ ಹಾಕೋಬೋದು. ಸೊ ನಾನು ಸಕ್ಕರೆ ಅಥವಾ ನೀವು ಕಂಡೆನ್ಸ್ ಮಿಲ್ಕ್ ಹಾಕೋಬೋದು, ಕಂಪ್ಲೀಟ್ಲಿ ಆಪ್ಷನಲ್. ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 2 ಸ್ಪೂನಷ್ಟು ಐಸ್ ಕ್ರೀಮ್ನ ಹಾಕ್ಕೊತಾ ಇದ್ದೀನಿ. ಸೊ ತಿಕ್ನೆಸ್ಗೋಸ್ಕರ ಅಷ್ಟೇ. ಒಂದು ಸ್ಮೂತಾಗಿರೋಂಥ ಒಂದು ಜ್ಯೂಸ್ ಥರ ರೆಡಿ ಆಗುತ್ತೆ. ಸೊ ನೋಡಿ, ಬನ್ನಿ ನಾವು ಸರ್ವ್ ಮಾಡ್ಕೊಂಬಿಡೋಣ. ಸೊ ನೋಡಿ, ಪಲ್ಪ್ನ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನ್ಯೂಟ್ರಿಷಿಯಸ್ ಆಗಲಿ ಅಂದ್ಬಿಟ್ಟು ನಾನು ಇದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕೋದು. ಸೊ ಸಣ್ಣಗೆ ಕಟ್ ಮಾಡ್ಕೊರೋ ಅಂಥ ಗೋಡಂಬಿ ಅಥವಾ ಬಾದಾಮಿ ಎರಡನ್ನ ಹಾಕ್ಕೊತಾ ಇದ್ದೀನಿ ಸ್ಲೈಟಾಗಿ. ಅದ್ರ ಮೇಲೆ ನಾನು ಸಣ್ಣಗೆ ಹಚ್ಕಿರೋ ಅಂಥ ಒಂದು ಸ್ವಲ್ಪ ಮಾವಿನ ಹಣ್ಣು ಪೀಸಸ್ನ ಹಾಕ್ಕೊತಾ ಇದ್ದೀನಿ ಈ ಥರ. ಸೊ ಚೆನ್ನಾಗಿ ಕಾಣಲಿ ಅಂತ. ಸೊ ಅಟ್ರಾಕ್ಷನ್ ಇದ್ದಷ್ಟು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ನಾನು ಮ್ಯಾಂಗೋ ಪಲ್ಪ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಆಲ್ಟರ್ನೇಟಿವ್ ಲೇಯರ್ಸ್ ಆಗಿ ನೀವು ಐಸ್ ಕ್ರೀಮು ಮತ್ತು ಐಸ್ ಕ್ರೀಮ್ ಮತ್ತು ಪಲ್ಪ್ ಹಾಕ್ಕೊಂಡು ಈ ಥರ ನೀವು ಆಲ್ಟರ್ನೇಟಿವ್ ಲೇಯರ್ಸ್ ಹಾಕೋಬೋದು. ಸೊ ಲಾಸ್ಟಲ್ಲಿ ನಾನು ಈ ಥರ ಐಸ್ ಕ್ರೀಮ್ನ ಹಾಕ್ಕೊತಾ ಇದ್ದೀನಿ ಮೇಲ್ಗಡೆ. ಇದು ಸ್ವಲ್ಪ ತುಂಬಾ ಲುಕ್ಕಾಗಿ ಕಾಣಲಿ ಅಂದ್ಬಿಟ್ಟು ನಾನು ಮೇಲೆ ಇನ್ನೊಂದು ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ಸೊ ನಿಮ್ಮ ಕಂಪ್ಲೀಟ್ಲಿ ಆಪ್ಷನ್ ಪಿಸ್ತಾ ಒಂದು ಸ್ವಲ್ಪ ಬಾದಾಮಿ ಹಾಗೆ ಗೋಡಂಬಿನ ಈ ಥರ ಹಾಕ್ಕೊಂಡು ಸ್ವಲ್ಪ ಮೇಲೆ ನೀವು ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಂಥ ಮ್ಯಾಂಗೋ ಪೀಸಸ್ನ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ಈ ರೆಸಿಪಿ ಅಂತ. ಮನೇಲಿ ಖಂಡಿತವಾಗಿ ಇದನ್ನ ಟ್ರೈ ಮಾಡ್ತೀರಲ್ಲ, ಮ್ಯಾಂಗೋ ಮಸ್ತಾನಿ ಖಂಡಿತವಾಗಿ ಟ್ರೈ ಮಾಡಿ. ಸೊ ನಾನು ಮತ್ತೆ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತಾ ಇರ್ತೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಯಾವಾಗೂ ಖಂಡಿತವಾಗಿ ಇರಲಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. Until then, take care and bye and have a nice day.